ಲೋಕಮಾನ್ಯ ರಂಗಮಂದಿರ ಬೆಳಗಾವಿಯಲ್ಲಿರೋದು ತುಂಬಾ ಹಳೆಯ 100 ವರ್ಷಗಳಿಗಿಂತ ಹಿಂದಿನ ರಂಗಮಂದಿರ. ಇದು ಮುಂಚೆ ಇದು ಲೋಕಮಾನ್ಯ ರೀಲ್ ಥಿಯೇಟರ್ ಆಗಿತ್ತು. ಆಮೇಲೆ ಅನೇಕ ನಾಟಕಗಳು, ಮರಾಠಿ ಮತ್ತು ಕನ್ನಡ ನಾಟಕಗಳು ನಡೆದಂತಹ ಒಂದು ಚಾರಿತ್ರಿಕವಾದಂತಹ ನಾಟಕಗಳು ನಡೆದಂತಹ ರಂಗಮಂದಿರ ಇದು. ಇಲ್ಲಿ ಬಾಲಗಂಧರ್ವರು ಪಾತ್ರ ಮಾಡಿದರೆ ಬಂದು, ಲತಾ ಮಂಗೇಶ್ಕರ್ ಅವರು ಬಂದು ಅನೇಕ ನಾಟಕಗಳಲ್ಲಿ ಹಾಡುಗಳನ್ನ ಹಾಡುವ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ವಿ ಶಾಂತಾರಾಮ್ ಅವರು ಬಂದಿದ್ದಾರೆ. ಹೀಗೆ ಅನೇಕರು ಕನ್ನಡ ರಂಗಭೂಮಿಯ ದಿಗ್ಗಜರು ಮತ್ತು ಮರಾಠಿ ರಂಗಭೂಮಿಯ ದಿಗ್ಗಜರು ಎಲ್ಲರೂ ಕೂಡ ಇಲ್ಲಿ ಪಾತ್ರವನ್ನ ಮಾಡಿದ್ದಾರೆ. ಇಂಥ ರಂಗಮಂದಿರಕ್ಕೆ ಒಂದು ಸಾಂಸ್ಕೃತಿಕವಾದಂತಹ ಒಂದು ಚಾರಿತ್ರಿಕ ಮರಾಠಿ ಕನ್ನಡ ಮರಾಠಿಯ ಸಾಂಸ್ಕೃತಿಕ ಮಹತ್ವ ಇರುವಂತ ರಂಗಮಂದಿರ ಲೋಕಮಾನ್ಯ ರಂಗಮಂದಿರ ಆಗಿದೆ. ಇಂಥ ಚಾರಿತ್ರಿಕವಾದಂತಹ ಪಾರಂಪರಿಕವಾದಂತಹ ಮಹತ್ವವುಳ್ಳ ಲೋಕಮಾನ್ಯ ರಂಗಮಂದಿರದಲ್ಲಿ ಅದೇ ರೀತಿಯ ಕನ್ನಡ ರಂಗಭೂಮಿಯ ಬಹಳ ದೊಡ್ಡ ಶಕ್ತಿಯುತವಾದಂತಹ ಚಾರಿತ್ರಿಕ ಹೆಸರು ಅಂದ್ರೆ ಅಮೀರ್ ಬಾಯಿ ಕರ್ನಾಟಕಿ. ಆ ನಾಟಕವನ್ನ ಇವತ್ತು ಲೋಕಮಾನ್ಯ ರಂಗಮಂದಿರದಲ್ಲಿ ಮಾಡ್ತಾ ಇದ್ದೀವಿ. ಹೆಲನ್ ಮೈಸೂರು ಅವರು ಸುಮಾರು 2-2.5 ವರ್ಷಗಳಿಂದ ನನಗೆ ನಾಟಕ ಮಾಡಿಸಿ ಅಂತ ತುಂಬಾ ಪ್ರೀತಿಯಿಂದ ವಿನಂತಿ ಮಾಡ್ತಾ ಇದ್ದಾರೆ. ಅನೇಕ ಒತ್ತಡಗಳಿಂದ ಆಗಿರಲಿಲ್ಲ, ಆದ್ರೆ ಈಗ ಅದು ಗಳಿಗೆ ಕೂಡ ಬಂದಿದೆ. ನಾವು ಅಮೀರ್ ಬಾಯಿ ಕರ್ನಾಟಕಿ ನಾಟಕವನ್ನ ಮಾಡ್ತಾ ಇದೀವಿ. ಅವ್ರ ಜೊತೆ ಮಾತಾಡೋದು ಅಂದ್ರೇನೆ ಒಂದು ದೊಡ್ಡ ಖುಷಿ ಮತ್ತು ಸಂತೋಷ. ಯಾಕೆ ಮೇಡಮ್ ಅಮೀರ್ ಬಾಯಿನೇ ಮಾಡಿಸಿ ಅಂತ ಬೆನ್ನಿಗೆ ಬಿದ್ಬಿಟ್ರು? ಅಮೀರ್ ಬಾಯಿನೇ ಮಾಡ್ಬೇಕು ಒಂದು ಸುಮಾರು 2.5 ವರ್ಷದಿಂದ ಕೇಳುತ್ತೆ, ಯಾಕೆ ಅಂತ ಹೇಳಿ ನನಗೆ. ಸರ್, ನಮ್ಮ ರಂಗಭೂಮಿಯ ರತ್ನ ಸರ್ ನೋಡಿ, ಅದು 1921 25 ಅವರು ಎಂಟ್ರಿ ಆಗಿರೋದು. ಎಲ್ಲಿದ್ವೋ ಏನು ಕನ್ನಡ, ಯಾವ ಜನ್ಮದಲ್ಲಿ ಇದ್ವೇನೋ ಗೊತ್ತಿಲ್ಲ. ಅಂಥವರ ಒಂದು ಕಲೆ, ಹಾಡು, ಸಂಗೀತ ನಮ್ ಸ್ಫೂರ್ತಿಯಾಗಿದ್ದೀವ. ಆದರ್ಶವಾದಿಗಳು, ಆದರ್ಶ ಕಲಾವಿದೆಯರವರೆಲ್ಲ, ಆಗಿನ ಮನಸ್ಥಿತಿಯ ಕಲಾವಿದರು. ಅಂಥವ್ರ ಕತೆ ಮಾಡೋದು ಬಹಳ ಭಾಗ್ಯ ಅಂತ ನನಗೆ ತಲೆ ಕೆಟ್ಬಿಟ್ಟಿತ್ತು. ಆ ಪುಸ್ತಕ ಓದ್ತಾಗ ಅಮೀರ್ ಬಾಯಿ ಮಾಡ್ಲೇಬೇಕು. ವೈಷ್ಣವ ಜನತು ಹಾಡ್ದಂತ ನಮ್ಮ ರಾಷ್ಟ್ರಗೀತೆ ಸರ್, ಈಗ್ಲೂ ಅದನ್ನ ಕೇಳ್ತೀವಿ. ಎಷ್ಟನೇ ತಲೆಮಾರು, ಇನ್ನು ಮುಂದೆ ಎಷ್ಟನೇ ತಲೆಮಾರು ಅದು ಕೇಳ್ತಾನೆ ಇರ್ತೀವಿ. ಅದಕ್ಕೆ ಶ್ರೇಷ್ಠವಾದಂತಹ ವ್ಯಕ್ತಿ ಅಂತಂದ್ರೆ ನನಗೆ ನೀವೇ ಅನ್ಸಿದ್ರು. ಇಲ್ಲ, ನನಗೆ ಮಹಿಳೆಯ ಕುರಿತು ನೇರವಾಗಿ ದಿಟ್ಟವಾಗಿ ಬರೆಯುವಂತಹ ಈಗ ನಮ್ಮಲ್ಲಿದ್ದಾರೆ ಅಂದ್ರೆ ಅದು ನೀವೊಬ್ಬರೇನೆ. ನಾಟಕ ಆಗ್ಲಿ, ಅದೊಂದು ಹೋರಾಟದ ಹಿಂದೆ ಸರ್, ನಾಟಕದ ಮುಖಾಂತರ ತೋರಿಸ್ತಾ ಇದ್ದೀವಿ. ಹೊರಗಡೆ ಸೈಲೆಂಟೇ ಇದ್ರು, ಏನ್ ಹೇಳ್ಬೇಕು, ನಿಮ್ಮ ಮನಸ್ಸಿನೊಳಗೆ ಏನಿದೆಯೋ ಒಬ್ಬ ಮಹಿಳೆಯ ಬಗ್ಗೆ ಅದನ್ನ ಕಥೆ ಮುಖಾಂತರ ನೀವು ಅದೊಂದು ತೋರಿಸ್ತಾ ಇದ್ದೀವಿ. ಹಾಗಾಗಿ ಅಮೀರ್ ಬಾಯಿ ಅದು ನನಗೆ ಬಹಳ ಇಷ್ಟ ಆಗಿದೆ. ನನಗೂ ಖುಷಿ ಆಯ್ತು ಮೇಡಮ್, ಅಹಮದ್ ಸರ್ ಕೃತಿಯನ್ನು ಓದಿ ಅದು ರಂಗರೂಪಕ್ಕೆ ತಂದು ನಿಮ್ ಜೊತೆ ಹಿರಿಯರ ಜೊತೆ ನಾನು ಲೆಕ್ಕ ಮಾಡಿದ್ದು. ಈ ಹಿಂದೆ ಮದರ್ ತೆರೇಸಾ ಮಾಡಿದ್ವಿ, ಅದೇ ಒಂದು ಬೇರೆ ಅನುಭವ. ನಿಮ್ಗೆ ಮತ್ತೆ ಅಮೀರ್ ಬಾಯಿ ಅದ್ಭುತವಾದಂತ ಅಂದ್ರೆ ನಾವೆಲ್ಲ ಈಗ ಥಿಯೇಟರ್ ಕೆಲಸ ಮಾಡ್ತಾ ಇದೀವಿ, ಪಾಠ ಮಾಡ್ತಾ ಇದೀವಿ, ಎಲ್ಲ ಸರಿ. ನಮ್ದೇ ಆದಂತ ಕೆಲವು ಸಾಂಸ್ಕೃತಿಕ ಸಾಮಾಜಿಕ ಜವಾಬ್ದಾರಿ. ಅಮೀರ್ ಬಾಯಿ ಕರ್ನಾಟಕಿ ನಾಟಕವನ್ನು ಮಾಡೋದು ನಮ್ ಜವಾಬ್ದಾರಿ. 100%. ಹಂಗಾಗಿ ನೀವು ಈ ತರ ಯುವಕರನ್ನೆಲ್ಲ ವಿದ್ಯಾರ್ಥಿಗಳನ್ನ ಸೇರಿಸಿ ನಮಗೆ ನಿಮ್ಮ ವಿದ್ಯಾರ್ಥಿಗಳನ್ನ ಈ ಅಮೀರ್ ಬಾಯಿಗೆ ನಾವೆಲ್ಲ ತೊಡಗಿಸ್ಕೊಂಡಿದೀವಲ್ಲ ಸರ್. ಇವರ ಜೊತೆ ನಾನೊಬ್ಳು ಸೇರ್ಕೊಂಡಿದೀನಿ. ನಾನು ಅದನ್ನೇ ಅಂತೀನಿ, ನನ್ನ ಭಾಗ್ಯ ಅದು. ಸಣ್ಣ ಎಲ್ಲ ಪುಟ್ಟ ಹುಡುಗರು, ಆ ಹುಡುಗರ ಜೊತೆ ನಾನೊಬ್ಳೆ ಸೀನಿಯರ್, ನಾನೊಬ್ಳೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮ 50 ವರ್ಷದ ಅನುಭವ ನಿಮ್ಮ ಮಾತಲ್ಲಿ, ನಿಮ್ ಜೊತೆಲಿ, ನಿಮ್ ಒಡನಾಟದಲ್ಲಿ ಅದೆಲ್ಲ ಹೋಗ್ತಾ ಇರುತ್ತೆ ಮೇಡಮ್. ನಾಟಕ ಅಂದ್ರೆ ಕೇವಲ ರಂಗದ ಮೇಲೆ ನಡೆಯೋದು ಅಷ್ಟೇ ಅಲ್ಲ, ಒಟ್ಟು ಪ್ರಾಸೆಸ್. ನಿಜವಾದ ನಾಟಕ ನಡೆಯೋದು ರಿಹರ್ಸಲ್ಗಳಲ್ಲಿ, ಮತ್ತೆ ನಿಜವಾದ ಜೊತೆ ಇರ್ಬೇಕು. ಇವತ್ತು ನಾವು ಶೋ ಮಾಡ್ತೀವಿ, ಅದ್ರ ತಯಾರಿ ತುಂಬಾ ಖುಷಿ ಮೇಡಮ್. ಇದೇನೋ ಈ ಲೋಕಮಾನ್ಯ ರಂಗಮಂದಿರ ನಮ್ದೇ ರಂಗ ಸಂಪದ ಯೋಜನೆ ಮಾಡೋ ಕೊನೆ ನಾಟಕ ಅಂತ ಕೇಳ್ಪಟ್ಟೆ ಮೇಡಮ್. ನಿಜವಾಗ್ಲೂ ಸರ್, ಬೆಳಗಾವಿಗೆ ಈ ನಾಟಕ ಅಂತ ನೀವ್ ಹೇಳಿದಾಗ, ಹಾಗೂ ಅರವಿಂದ್ ಕುಲಕರ್ಣಿ ಅವರು ಇದನ್ನ ಮಾತಾಡಿದಾಗ, ಪ್ರಸ್ತಾವ ಮಾಡಿದಾಗ ನನಗೆ ಬಹಳ ಹೆಮ್ಮೆ ಅನಿಸ್ತು. ಕಲೆಯ ತವರೂರು, ಮತ್ತೆ ಈ ಒಂದು ಸಂಸ್ಥೆಯಿಂದ ನಾವು ಇಲ್ಲಿಗೆ ಬೆಳಗಾವಿಗೆ ಬರ್ತಾ ಇದ್ದೀವಿ ಅಂತ ಬಹಳ ಖುಷಿ ಸರ್ ನನಗೆ. ಯಾಕಂದ್ರೆ ನಾನು 16 ವರ್ಷದವಳು ಇದ್ದಾಗ ಇಲ್ಲಿ 4 ವರ್ಷ ಇಲ್ಲಿ ನೀಲಮೂರು ಕಂಬಳಿ ಇದ್ದವಳು. ಇಲ್ಲೇ ಚಂದ್ರಶೇಖರ್ ಕಂಬಾರ್ ಅವರ ನಾಯಕತೆಗೆ ಫಸ್ಟ್ ನನ್ನ ಬಣ್ಣ ಹಚ್ಚಿದವಳು ಹವ್ಯಾಸಿ ರಂಗಭೂಮಿ ಅಂತ. ನೆಕ್ಸ್ಟ್ ಅಮೀರ್ ಬಾಯಿ ಅದೇ ಹವ್ಯಾಸಿ ತಂಡದೊಳಗೆ ನಾನು ಬಂದಿದ್ದೀನಿ. ಮತ್ತೆ ಇಲ್ಲಿ ನಾನು ವೃತ್ತಿ ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ. ಆದ್ರೆ ಇಲ್ಲಿ ಬಂದ್ಮೇಲೆ ಅಮೀರ್ ಬಾಯಿ ಥಿಯೇಟರ್ ಕೊನೆ ಆಗುತ್ತಲ್ಲ ಇದು ಅಂತ ಸ್ವಲ್ಪ ಬೇಸರ ಇದೆ ಸರ್.
ಈ ಥಿಯೇಟರ್ ಕಳ್ಕೊಳ್ಬಾರ್ದು. ಹೊಸ ರೂಪದಲ್ಲಿ ರಂಗಮಂದಿರವೇ ಆದ್ರೆ ಬಹಳ ಸಂತೋಷ. ಅದು ರಂಗಮಂದಿರವನ್ನು ಹೊರತುಪಡಿಸಿ ಮತ್ತೇನೋ ಆದ್ರೆ ಇಂಥ ಒಂದು ಚಾರಿತ್ರಿಕವಾದಂತ ಏನು ರಂಗಮಂದಿರಕ್ಕೆ ಅದರ ಹೆಸರಿಗೆ ಬೇರೆ ಏನೋ ಆಗ್ತದೆ ಅಂತ ನನ್ನ ತಿಳುವಳಿಕೆ. ಇದನ್ನ ನಶಿಸಿ ಹೋಗಬಾರ್ದು ಈ ಥಿಯೇಟ್ರು. ಇದನ್ನ ಉಳಿಸುವ ಪ್ರಯತ್ನ ಈ ಬೆಳಗಾವಿ ಜನಗಳ ಕರ್ತವ್ಯ ಕೂಡ. ನಮ್ಮ ರಂಗಸಂಪದದ ಅರವಿಂದ್ ಕುಲಕರ್ಣಿ ಅವರು ಹೇಳ್ತಾ ಇದ್ದಿದ್ದು, ಬಹುಶಃ ರಂಗಸಂಪದ ಆಯೋಜನೆ ಮಾಡುವಂತಹ ನಾಟಕ ಪ್ರತಿ ವರ್ಷ ಹಲವಾರು ನಾಟಕಗಳನ್ನ ಮಾಡ್ತಾರೆ ಅವರು. ಹಾಗೆ ಆಯೋಜನೆ ಮಾಡುವಂತಹ ನಾಟಕಗಳಲ್ಲಿ ಅಮೀರ್ ಬಾಯಿ ಕರ್ನಾಟಕಿ ನಾಟಕನೇ ಬಹುಶಃ ಕೊನೆ ನಾಟಕ ಅಂತ ಹೇಳಿದ. ಅದನ್ನು ಕೇಳೋದಕ್ಕೆ ತುಂಬ ಸಂಕಟ, ಹೊಟ್ಟೆಲಿ ಒಂಥರ ತಳಮಳ ಮತ್ತು ಒಂಥರ ಬೇಸರ ಆಗಿದ್ದು. ದಯವಿಟ್ಟು ಕನ್ನಡ ನಾಟಕಗಳು ಅಥವಾ ಯಾವುದೇ ಭಾಷೆಯ ನಾಟಕಗಳು ಆಗೋದಕ್ಕೆ ರಂಗಮಂದಿರಗಳು ಬಹಳ ಮುಖ್ಯ. ಕನ್ನಡ ನಾಟಕಗಳನ್ನ ಆಡಿಸ್ತಾ ಇದ್ದಂಥ ರಂಗಸಂಪದಕ್ಕೆ ನಿಜವಾಗ್ಲೂ ಲೋಕಮಾನ್ಯ ರಂಗಮಂದಿರ ಈಗ ಹೊಸರೂಪ ತಳೆಯುತ್ತೆ ಅನ್ನೋದು ಅವ್ರಿಗೂ ಕೂಡ ನುಂಗ್ಲಾರ್ದು ತುತ್ತು. ದಯವಿಟ್ಟು ಕನ್ನಡ ನಾಟಕಗಳಿಗೆ ಪ್ರೋತ್ಸಾಹಿಸಿ, ಅವಕಾಶಗಳನ್ನ ಮಾಡೋದಕ್ಕೆ ಸಮಯ ಕೊಡಿ. ಜೊತೆ ಅಲ್ಲದೆ ವೇದಿಕೆಗಳನ್ನ ಅಂದರೆ ರಂಗಮಂದಿರಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಗುರುತರವಾದ ಜವಾಬ್ದಾರಿ ಆಗಿದೆ. ವಾಣಿಜ್ಯ ಮಳಿಗೆ ಮಾಡ್ತೀರಿ, ಏನೇ ಮಾಡಿ ಬೆಳಗಾವಿ ಜನತೆ ವಿನಂತಿ ಮಾಡೋದೇನಂದ್ರೆ ಥಿಯೇಟರ್ ಉಳಿಸ್ಕೊಂಡೇ ಮಾಡಿ. ಈ ರಂಗಮಂದಿರನ ಉಳಿಸ್ಕೊಂಡೇ ಏನ್ ಬೇಕಾದ್ರೂ ಮಾಡಿ. ಬೇರೆ ಎಲ್ಲದರ ಜೊತೆಗೆ ರಂಗಮಂದಿರಕ್ಕೆ ಬರುವ ಮನಸ್ಸನ್ನ ಪ್ರೇಕ್ಷಕರ ಕಡೆ ತೆರೆಯುವಂತೆ ಮಾಡಬೇಕು. ಕನ್ನಡದ ಅನೇಕ ಪ್ರಮುಖ ನಾಟಕಗಳಲ್ಲಿ ಈ ಲೋಕಮಾನ್ಯ ರಂಗಮಂದಿರದಲ್ಲಿ ಅದನ್ನ ಉಳಿಸ್ಕೊಳ್ಳೋದ್ರ ಕಡೆ, ಅಂದ್ರೆ ರಂಗಮಂದಿರ ಉಳಿಯೋದ್ರ ಕಡೆ ಎಲ್ಲರೂ ಗಮನ ಕೊಡಬೇಕು. ಕನ್ನಡ ರಂಗಭೂಮಿ ಬೆಳಿಬೇಕು, ಕನ್ನಡ ನಾಟಕಗಳು ಆಗ್ಬೇಕು, ಕನ್ನಡ ಉಳಿಬೇಕು ಅಂತಂದ್ರೆ ಈ ಥಿಯೇಟರ್ ಉಳಿ ಮತ್ತೆಷ್ಟು ಅದಕ್ಕೆ ಜನಗಳ ಪ್ರೋತ್ಸಾಹನೂ ಬೇಕು ಸರ್. ನೋಡೋಣ ರಂಗಭೂಮಿ ತಾಯಿ ಆಶೀರ್ವಾದ ಹೇಗಿದೆಯೋ ಉಳಿಬೇಕು ಅಂತ ನಾವಂತ ಕೇಳ್ಕೊಳ್ತೀವಿ. ಅಹಮದ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಕೃತಿಯನ್ನು ಕೊಟ್ರಿ. ಇದ್ರ ಮೇಲೆ ನಾವೊಂದಷ್ಟು ರಿಸರ್ಚ್, ರಿವರ್ಕ್ ಎಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಒಂದು ರಂಗಕೃತಿ ಅಥವಾ ಒಂದು ಸಾಹಿತ್ಯ ಕೃತಿ ಅಥವಾ ಒಂದು ಸಂಶೋಧನಾ ಕೃತಿ ಒಂದು ರಂಗಕೃತಿ ಆಗುವ ಕಡೆಗೆ ಒಂದು ರೂಪಾಂತರಗೊಳ್ಳುವ ಸ್ಥಿತಿಗೆ ನೀವು ಮೂಲಭೂತ ಕಾರಣರಾಗಿದ್ರಿ. ಇಡೀ ನಮ್ಮ ತಂಡ, ಎಲನ್ ಮೈಸೂರು ಮೇಡಮ್ ಆದಿಯಾಗಿ ನಾನು, ನನ್ನ ತಂಡದಲ್ಲಿರುವ ಎಲ್ಲರೂ ನಿಮ್ಗೆ ಅನೇಕ ಕೃತಜ್ಞತೆ. ಇವತ್ ಸಂಜೆ ಎಲ್ರು ನಾಟಕ ನೋಡಕ್ ಬನ್ನಿ. ಲೋಕಮಾನ್ಯ ರಂಗಮಂದಿರದಲ್ಲಿ ಸಂಜೆ 6 ಗಂಟೆಗೆ ಹಿರಿಯ ಕಲಾವಿದೆ ಎಲನ್ ಮೈಸೂರು ಅವರು ಅಭಿನಯಿಸ್ತಾ ಇರುವಂತಹ ಅಮೀರ್ ಬಾಯಿ ಪಾತ್ರದಲ್ಲಿ ಅಭಿನಯಿಸ್ತಾ ಇರುವ ನಾಟಕ ಅಮೀರ್ ಬಾಯಿ ಕರ್ನಾಟಕಿ. ಯಾರೋ ಕ್ರಿಕೆಟ್ ಇದೆ, IPL ಇದೆ ಅಂತ ಯಾವುದೇ ನೆವ ಹೊಡೆದೆ ಒಂದು ಕನ್ನಡದ ಉತ್ತಮ ನಾಟಕವನ್ನು ನೋಡೋದಕ್ಕೆ ಎಲ್ಲ ರಂಗಮಂದಿರದ ಕಡೆಗೆ ಬನ್ನಿ. ಕನ್ನಡ ನಾಟಕಗಳನ್ನು ನೋಡಿ, ಕನ್ನಡ ರಂಗಭೂಮಿಯನ್ನು ಉಳಿಸಿ, ಕನ್ನಡ ನಾಟಕಗಳಿಗೆ ಹೆಚ್ಚೆಚ್ಚು ಅವಕಾಶ ಮತ್ತು ಪ್ರೋತ್ಸಾಹ ಮಾಡಿಕೊಡಿ. ನಮಸ್ಕಾರ.